ಮೀನ ರಾಶಿಯವರಿಗೆ ಏನೆಲ್ಲ ಸಂಕಷ್ಟಗಳು ಬರ್ತವೆ? ಈ ಎಲ್ಲ ಒಳ್ಳೆ ಗುಣಗಳಿಂದನೇ ಕಷ್ಟಗಳು ಬರ್ತಾ ಇದೆಯಾ? ನಿಮ್ಮ ಈ ಮುಗ್ಧತನದಿಂದ, ನಿಮ್ಮ ಒಳ್ಳೆಯದು ಗುಣದಿಂದ, ನಿಮ್ಮ ಭಾವನೆಗಳಿಂದಾನೇ ನೀವು ಅನೇಕ ಸಮಸ್ಯೆಗಳನ್ನ, ಅನೇಕ ಗೊಂದಲಗಳನ್ನ ಎದುರಿಸ್ತಾ ಇದ್ದೀರಾ ಜೀವನದಲ್ಲಿ ಅನ್ನುವಂಥ ಒಂದು ಸಂಶಯ ಬರುತ್ತೆ. ಅದ್ರ ಬಗ್ಗೆ ನಾವಿಲ್ಲಿ ವಿಸ್ತೃತವಾಗಿರ್ತಕ್ಕಂಥ ವಿವರಣೆಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರತಕ್ಕಂಥದ್ದು. ನೋಡಿ, ಮೀನ ರಾಶಿಯ ಅಧಿಪತಿ ಯಾರು? ಗುರು. ಇನ್ನು ಈ ಜಲತತ್ವದ ರಾಶಿ ಆಗಿರತಕ್ಕಂಥದ್ದು ಗುರು ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ವಿಸ್ತರಣೆಯನ್ನ ಪ್ರತಿನಿಧಿಸಿದ್ರೆ, ಜಲತತ್ವವು ಭಾವನೆಗಳು, ಅಂತಃಪ್ರಜ್ಞೆ ಹಾಗೂ ಸಹಾನುಭೂತಿಯನ್ನ ಸೂಚಿಸ್ತಕ್ಕಂಥದ್ದು. ಈ ಎರಡರ ಪ್ರಭಾವವೇ ಮೀನ ರಾಶಿಯವರ ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂಥದ್ದು. ಇನ್ನು ನಿಮ್ಮ ಒಂದು ಒಳ್ಳೆಯ ಗುಣಗಳು ಯಾವ್ಯಾವು, ಪ್ರಮುಖವಾಗಿರುವಂತಹ ಗುಣಗಳು ಯಾವುವು ಅಂತ ನೋಡಿದ್ರೆ, ಅನುಕಂಪ ಮತ್ತು ಸಹಾನುಭೂತಿ. ನೋಡಿ, ಜಲತತ್ವ ಪ್ರಭಾವದಿಂದಾಗಿ ನೀವು ಇತರರ ಭಾವನೆಯನ್ನ ಆಳವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀರಿ. ಅವರಿಗೆ ಸದಾ ಬೆಂಬಲವಾಗಿ ನಿಲ್ಲತಕ್ಕಂಥದ್ದು, ಯಾವತ್ತಿಗೂ ಕೂಡ ಈ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ರಲ್ಲಿ ನಿಸ್ಸೀಮರು ನೀವು. ಇನ್ನು ಈ ಜಲದ ಆಳದಂತೆ ನಿಮಗೆ ಪ್ರಬಲವಾಗಿರತಕ್ಕಂಥ ಅಂಧಪ್ರಜ್ಞೆ ಇರುತ್ತೆ. ಮತ್ತೆ ಜೊತೆಗೆ ನಿಮ್ಮ ಮನಸ್ಸಿನ ಮಾತನ್ನ ನಂಬಿ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು, ನಿಮ್ಮ ಮನಸ್ಸೇ ನಿಮಗೆ ಶಕ್ತಿ ಆಗುವಂಥದ್ದು. ಇನ್ನು ನಿಮ್ಮಲ್ಲಿ ಒಂದು ಸೃಜನಶೀಲತೆ ಅನ್ನುವಂಥದ್ದು, ಇನ್ನು ಕಲ್ಪನಾ ಶಕ್ತಿ ಮತ್ತು ಕಲಾತ್ಮಕ ಪ್ರತಿಭೆ ಮತ್ತು ಕಲೆ